ಇವತ್ತಿನ ಈ ಆಳವಾದ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಎಲ್ಲರ ದೈನಂದಿನ ಜೀವನದ ಮೇಲೆ, ನಮ್ಮ ಯಶಸ್ಸಿನ ಮೇಲೆ ನೇರವಾದ ಪರಿಣಾಮ ಬೀರುವಂಥ ಒಂದು ಅದ್ಭುತವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಹೌದು, ಖಂಡಿತ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ಟಾಪಿಕ್. ನಾವಿವತ್ತು ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಅವರು ಬರೆದಿರುವಂತಹ ಸೈಕೋ ಸೈಬರ್ನೆಟಿಕ್ಸ್ ಅನ್ನೋ ಪ್ರಸಿದ್ಧ ಪುಸ್ತಕದ ಪ್ರಮುಖ ಒಳನೋಟಗಳನ್ನ ವಿವರವಾಗಿ ಬಿಡಿಸಿ ನೋಡಲಿದ್ದೇವೆ. ನಿಜ. ಈ ಚರ್ಚೆಯ ಮುಖ್ಯ ಉದ್ದೇಶ ಬಹಳ ಸರಳವಾಗಿದೆ. ಯಾವುದೇ ಭಾರೀ ತಾಂತ್ರಿಕ ಪದಗಳ ಹೊರೆ ಇಲ್ಲದೆ ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೌದು. ಮತ್ತೆ ನಮ್ಮ ಸ್ವಯಂ ಚಿತ್ರಣ ಅಂದ್ರೆ ಈ ಸೆಲ್ಫ್ ಇಮೇಜ್ನ ಬದಲಾಯಿಸುವ ಮೂಲಕ ನಾವು ಹೇಗೆ ನಮ್ಮ ಗುರಿಗಳನ್ನ ತಲುಪಬಹುದು ಅನ್ನೋದನ್ನ ಕೂಡ ನೋಡೋಣ. ಇಲ್ಲಿ ನಾವು ಮೊದಲು ಒಂದು ಅಂಶವನ್ನು ಸ್ಪಷ್ಟಪಡಿಸ್ಕೊಳ್ಳೋದು ಒಳ್ಳೆಯದನ್ಸುತ್ತೆ. ಮಾರುಕಟ್ಟೆಲೆ ಸಿಗೋ ಸಾಮಾನ್ಯ ಸ್ಫೂರ್ತಿದಾಯಕ ಪುಸ್ತಕಗಳಿಗೂ ಮತ್ತೆ ಈ ಪುಸ್ತಕಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ ಇದು ಕೇವಲ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ಹೇಳೋ ಪುಸ್ತಕ ಅಲ್ವಾ? ಖಂಡಿತ ಅಲ್ಲ. ಇದು ಕೇವಲ ಸಕಾರಾತ್ಮಕವಾಗಿ ಯೋಚಿಸಿ ಅಂತ ಹೇಳಲ್ಲ. ಬದಲಾಗಿ ಮನುಷ್ಯನ ನರಮಂಡಲ ಭೌತಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ಗುರಿಗಳನ್ನ ಹೇಗೆ ತಲುಪುತ್ತೆ ಅನ್ನೋ ಹಿನ್ನೆಲೆಯನ್ನ ಇದು ಹೊಂದಿದೆ. ಆ ಸೈಬರ್ನೆಟಿಕ್ಸ್ ಅನ್ನೋ ಪದದ ಅರ್ಥ ಕೂಡ ಅದೇ ಅಲ್ವಾ? ಹೌದು. ಸೈಬರ್ನೆಟಿಕ್ಸ್ ಅನ್ನೋ ಪದವನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಮೂಲತಃ ಯಂತ್ರಗಳು, ಅಂದ್ರೆ ಉದಾಹರಣೆಗೆ ಕ್ಷಿಪಣಿಗಳು ಅಥವಾ ಟಾರ್ಪೆಡೋಗಳು ತಮ್ಮ ಗುರಿಯನ್ನ ಹೇಗೆ ತಲುಪುತ್ತವೆ ಅನ್ನೋದನ್ನ ವಿವರಿಸುವ ವಿಜ್ಞಾನ. ಓಕೆ. ಡಾಕ್ಟರ್ ಮಾಲ್ಟ್ಸ್ ಅವರು ಇದೇ ತತ್ವವನ್ನ ಮನುಷ್ಯನ ಮೆದುಳಿಗೆ ಅನ್ವಯಿಸಿದ್ದಾರೆ. ಅಂದ್ರೆ ನಮ್ಮ ಮಿದುಳು ಕೂಡ ಒಂದು ಅದ್ಭುತವಾದ ಯಾಂತ್ರಿಕ ವ್ಯವಸ್ಥೆ ತರಾನೇ ಕೆಲಸ ಮಾಡುತ್ತೆ ಅನ್ನೋದು ಅವರ ವಾದ. ಇದು ನಿಜಕ್ಕೂ ಕುತೂಹಲಕಾರಿಯಾದ ವಿಚಾರ. ಆದ್ರೆ ಇದಕ್ಕಿಂತಲೂ ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಡಾಕ್ಟರ್ ಮಾಲ್ಟ್ಸ್ ಅವರ ಹಿನ್ನೆಲೆ. ಹೌದು, ಅವರ ವೃತ್ತಿ ಜೀವನ. ಅವರು ಯಾವುದೇ ಮನೋವಿಜ್ಞಾನಿ ಆಗಿರ್ಲಿಲ್ಲ. ಬದಲಾಗಿ ಅವರೊಬ್ಬ ಯಶಸ್ವಿ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ರು. ಪ್ಲಾಸ್ಟಿಕ್ ಸರ್ಜನ್? ಹೌದು. ಮುಖದ ಮೇಲಿನ ಗಾಯಗಳನ್ನ, ಹುಟ್ಟು ಕುರೂಪಗಳನ್ನ ಆಪರೇಷನ್ ಮೂಲಕ ಸರಿಪಡಿಸೋದು ಅವರ ದಿನನಿತ್ಯದ ಕೆಲಸ ಆಗಿತ್ತು. ಆದ್ರೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಒಂದು ವಿಚಿತ್ರವಾದ ಪ್ಯಾಟರ್ನ್ ಅನ್ನ ಗಮನಿಸೋಕೆ ಶುರು ಮಾಡಿದ್ರು. ಕೆಲವರ ಮುಖದ ರೂಪ ಬದಲಾದ್ರೂ ಕೂಡ. ಎಕ್ಸಾಕ್ಟ್ಲಿ. ಕೆಲವರ ಮುಖದ ರೂಪ ಬದಲಾದ್ರೂ ಅವರ ವ್ಯಕ್ತಿತ್ವದಲ್ಲಿ, ಅವರ ನಡವಳಿಕೆಯಲ್ಲಿ ಯಾವ ಬದಲಾವಣೆನೂ ಆಗ್ತಿರ್ಲಿಲ್ಲ. ಇದಕ್ಕೆ ಒಂದು ಪ್ರಸಿದ್ಧ ಉದಾಹರಣೆ ಅಂದ್ರೆ ಆ ಡಚಸ್ ಅನ್ನೋ ಮಹಿಳೆಯ ಕಥೆ. ಹೌದು. ಆ ಕಥೆ ಈ ಪುಸ್ತಕದ ಅಡಿಪಾಯವನ್ನೇ ವಿವರಿಸುತ್ತೆ ಅಂತ ಹೇಳಬಹುದು. ಆ ಮಹಿಳೆಯ ಮೂಗು ಬಹಳ ವಿಕಾರವಾಗಿತ್ತು. ಪಾಪ, ಆ ಕಾರಣದಿಂದ ಆಕೆ ಸದಾ ಕೀಳರಿಮೆಯಿಂದ ಯಾರೊಂದಿಗೂ ಬೆರೆಯದೇ ಇರ್ತಿದ್ಲು. ಹೌದು. ಡಾಕ್ಟರ್ ಮಾಲ್ಟ್ಸ್ ಅವರು ಶಸ್ತ್ರಚಿಕಿತ್ಸೆ ಮಾಡಿ ಆಕೆಗೆ ಅತ್ಯಂತ ಸುಂದರವಾದ ಮೂಗನ್ನ ನೀಡಿದ್ರು. ಆಕೆ ಕನ್ನಡಿಯ ಮುಂದೆ ನಿಂತು ನೋಡಿದಾಗ ಭೌತಿಕವಾಗಿ ಆಕೆ ಸುಂದರಿಯಾಗಿದ್ಲು. ಆದ್ರೆ ಆಕೆಯ ವರ್ತನೆಯಲ್ಲಿ ಯಾವ ಬದಲಾವಣೆನೂ ಆಗ್ಲಿಲ್ಲ. ಆಕೆ ಇನ್ನೂ ತನ್ನನ್ನು ತಾನು ಕುರೂಪಿ ಅಂತಾನೆ ಭಾವಿಸ್ತಿದ್ಲು. ಸಮಾಜದಿಂದ ದೂರನೇ ಉಳಿದ್ಲು. ಅದಕ್ಕೆ ತದ್ವಿರುದ್ಧವಾದ ಇನ್ನೊಂದು ಘಟನೆ ಕೂಡ ನಡೆಯುತ್ತೆ ಅಲ್ಲಿ. ಹೌದು, ಮುಖದ ಮೇಲೆ ದೊಡ್ಡ ಗಾಯ ಇದ್ದ ಒಬ್ಬ ಸೇಲ್ಸ್ ಮ್ಯಾನ್ ಕಥೆ. ಆ ಗಾಯದಿಂದಾಗಿ ಆತನಿಗೆ ತಾನು ಯಾರಿಗೂ ಇಷ್ಟ ಆಗಲ್ಲ ಅನ್ನೋ ಕೀಳರಿಮೆ ಇತ್ತು. ಆತನ ಗಾಯವನ್ನ ಸರ್ಜರಿಯಿಂದ ಸರಿಪಡಿಸಿದ ತಕ್ಷಣ ಆತ ಅತ್ಯಂತ ಆತ್ಮವಿಶ್ವಾಸದಿಂದ ಕೆಲ್ಸ ಮಾಡಕ್ ಶುರು ಮಾಡ್ದ. ಮುಖ ಬದಲಾದ ತಕ್ಷಣ ಆತನ ಇಡೀ ವ್ಯಕ್ತಿತ್ವನೇ ಬದಲಾಯಿತು. ಹೌದು. ಇದನ್ನ ಸ್ವಲ್ಪ ಬಿಡಿಸಿ ನೋಡಿದ್ರೆ ಒಂದೇ ರೀತಿಯ ಯಶಸ್ವಿ ಆಪರೇಷನ್ ಇಬ್ಬರ ಮೇಲೆ ಯಾಕೆ ಇಷ್ಟು ಭಿನ್ನವಾದ ಪರಿಣಾಮವನ್ನ ಬೀರಿತು? ಇದು ವೈದ್ಯಕೀಯ ವಿಜ್ಞಾನವನ್ನ ಮೀರಿದ ಯಾವುದೋ ಮನೋವೈಜ್ಞಾನಿಕ ಸಮಸ್ಯೆ ತರ ಕಾಣುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಕೇವಲ ಭೌತಿಕ ಬದಲಾವಣೆಗಳಿಂದ ವ್ಯಕ್ತಿತ್ವ ಬದಲಾಗಲ್ಲ ಅನ್ನೋ ಸತ್ಯವನ್ನ ಡಾಕ್ಟರ್ ಮಾಲ್ಟ್ಸ್ ಇಲ್ಲಿ ಕಂಡುಕೊಂಡ್ರು. ಅಂದ್ರೆ ಒಳಗಿನ ಮನಸ್ಸು? ಹೌದು. ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವಕ್ಕೂ ಒಂದು ಒಳಗಿನ ಮುಖ ಇರುತ್ತೆ. ನಮ್ಮ ಮನಸ್ಸಿನಲ್ಲಿ ನಮ್ಮ ಬಗ್ಗೆಯೇ ನಾವು ರಚಿಸ್ಕೊಂಡಿರೋ ಒಂದು ನಕ್ಷೆ ಅಥವಾ ಸ್ವಯಂ ಚಿತ್ರಣ ಇರುತ್ತೆ. ಅದೇ ಸೆಲ್ಫ್ ಇಮೇಜ್. ಆ ಡಚಸ್ ವಿಚಾರದಲ್ಲಾಗಿದ್ದು ಅದೇ ಅಲ್ವಾ? ಖಂಡಿತ. ಆಕೆ ಒಳಗಿನ ಮುಖ ಬದಲಾದ್ರೂ ಆಕೆ ಒಳಗಿನ ಸ್ವಯಂ ಚಿತ್ರಣ ಬದಲಾಗಿರ್ಲಿಲ್ಲ. ಆಕೆ ಮನಸ್ಸಿನ ನಕ್ಷೆಯಲ್ಲಿ ಆಕೆ ಇನ್ನೂ ಆ ಹಳೆಯ ಕುರೂಪಿಯಾಗೇ ಇದ್ಲು. ಆದ್ರೆ ಆ ಸೇಲ್ಸ್ ಮ್ಯಾನ್ ವಿಚಾರದಲ್ಲಿ ಆತನ ಹೊರಗಿನ ಗಾಯ ವಾಸಿಯಾದ ತಕ್ಷಣ ಆತನ ಒಳಗಿನ ಚಿತ್ರಣ ಕೂಡ ಪಾಸಿಟಿವ್ ಆಗಿ ಬದಲಾಯಿತು. ಎಕ್ಸಾಕ್ಟ್ಲಿ. ಇದರಿಂದ ನಾವು ಕಲಿಬೋದಾದ ದೊಡ್ಡ ಪಾಠ ಏನಂದ್ರೆ, ನಮ್ಮ ಸೆಲ್ಫ್ ಇಮೇಜ್ ಬದಲಾಗದ ಹೊರ್ತು ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ರೂ ತನ್ನ ಹಳೆ ನಡವಳಿಕೆಗಳನ್ನೇ ಮುಂದುವರಿಸ್ತಾನೆ. ಅಂದ್ರೆ ನಾವು ನಮ್ಮ ಬಗ್ಗೆ ಏನೆಂದು ನಂಬಿದ್ದೀವೋ ಅದೇ ನಮ್ಮ ವಾಸ್ತವ ಆಗುತ್ತೆ. ನಮ್ಮ ಮಿತಿಯನ್ನ ನಾವೇ ನಿರ್ಧರಿಸ್ತೀವಿ. ಸರಿ. ಹಾಗಾದ್ರೆ ಈ ಒಳಗಿನ ಚಿತ್ರಣವನ್ನ ಮಿದುಳು ಹೇಗೆ ಕಾರ್ಯಗತಗೊಳಿಸುತ್ತೆ? ಇಲ್ಲಿ ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ.
ಮನುಷ್ಯನ ಮಿದುಳು ಮತ್ತು ನರಮಂಡಲ ಒಂದು ಸರ್ವೋ ಮೆಕ್ಯಾನಿಸಮ್ ಅಥವಾ ಗುರಿಶೋಧಕ ಕ್ಷಿಪಣಿಯಂತೆ ಅಂದ್ರೆ ಗೈಡೆಡ್ ಮಿಸೈಲ್ ತರ ಕೆಲಸ ಮಾಡುತ್ತೆ. ಆದ್ರೆ ಆ ಒಂದು ಕ್ಷಿಪಣಿಗೂ ಮತ್ತು ಮನುಷ್ಯನ ಮೆದುಳಿಗೂ ಹೇಗೆ ಹೋಲಿಕೆ ಮಾಡಕ್ ಸಾಧ್ಯ? ಇದನ್ನ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಈ ಹೋಲಿಕೆ ಅರ್ಥ ಆಗುತ್ತೆ. ಒಂದು ಗೈಡೆಡ್ ಮಿಸೈಲ್ ಕೆಲಸ ಏನು? ಅದಕ್ಕೆ ಒಂದು ಗುರಿಯನ್ನ ಕೊಡಲಾಗಿರುತ್ತೆ. ಹೌದು, ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾರೆ. ಕರೆಕ್ಟ್. ಅದು ಚಲಿಸುವಾಗ ದಾರಿಯಲ್ಲಿ ಗಾಳಿ ಅಥವಾ ಬೇರೆ ಅಡೆತಡೆಗಳಿಂದ ದಿಕ್ಕು ತಪ್ಪಿದ್ರೆ ಅದರ ಒಳಗಿರೋ ಸೆನ್ಸರ್ಗಳು ನಾನು ದಿಕ್ಕು ತಪ್ಪುತ್ತಾ ಇದ್ದೀನಿ ಅಂತ ಗುರುತಿಸಿ ಮತ್ತೆ ಸರಿಯಾದ ದಾರಿಗೆ ಬರೋ ಹಾಗೆ ಯಂತ್ರವನ್ನ ಸರಿಪಡಿಸುತ್ತವೆ. ಓ, ಅಂದ್ರೆ ನಕಾರಾತ್ಮಕ ಫೀಡ್ಬ್ಯಾಕ್. ಹೌದು, ಅದು ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ಬಳಸಿಕೊಂಡು ಪಾಸಿಟಿವ್ ಗುರಿಯತ್ತ ಸಾಗತ್ತೆ. ನಮ್ಮ ಮಿದುಳು ಕೂಡ ಇದೇ ರೀತಿಯ ಒಂದು ಸ್ವಯಂಚಾಲಿತ ಯಂತ್ರ. ಈ ಯಂತ್ರಕ್ಕೆ ಸ್ವಂತ ಆಲೋಚನೆ ಇಲ್ಲ. ನಾವು ಯಾವ ಗುರಿಯನ್ನ ಅದಕ್ಕೆ ಕೊಡ್ತೀವೋ ಅದನ್ನ ತಲುಪೋಕೆ ಅದು ಆಟೋಮೆಟಿಕ್ ಆಗಿ ಕೆಲಸ ಮಾಡುತ್ತೆ. ಒಂದ್ ನಿಮಿಷ, ಮಿದುಳು ಒಂದು ಯಂತ್ರ, ಅದಕ್ಕೆ ಸ್ವಂತ ಆಲೋಚನೆ ಇಲ್ಲ ಅಂದ್ರೆ ನಾವೇನು ಕೇವಲ ಪ್ರೋಗ್ರಾಂ ಮಾಡಿರೋ ರೋಬೋಟ್ಗಳಾ? ಇದು ಕೇಳಕ್ಕೆ ಸ್ವಲ್ಪ ಆತಂಕಕಾರಿ ಅನ್ನಿಸುತ್ತೆ ಅಲ್ವಾ? ಇಲ್ಲ ಇಲ್ಲ, ಇದು ಆತಂಕಕಾರಿಯಲ್ಲ. ಬದಲಾಗಿ ಇದೊಂದು ಆಶಾಭಾವನೆ ಮೂಡಿಸುವ ವಿಚಾರ. ಯಾಕಂದ್ರೆ ಆ ಯಂತ್ರ ನಮ್ಮದು. ಆ ಯಂತ್ರಕ್ಕೆ ಗುರಿಯನ್ನ ನಿಗದಿಪಡಿಸುವ ಪ್ರೋಗ್ರಾಮರ್ ಕೂಡ ನಾವೇ ಆಗಿದ್ದೀವಿ. ಅಂದ್ರೆ ನಮ್ಮ ಮನಸ್ಸು ಆ ಯಂತ್ರವನ್ನ ಕಂಟ್ರೋಲ್ ಮಾಡುತ್ತೆ. ಖಂಡಿತ. ನಾವು ಸಕಾರಾತ್ಮಕವಾದ ಸ್ಪಷ್ಟವಾದ ಗುರಿಗಳನ್ನು ನೀಡಿದರೆ ನಮ್ಮ ನರಮಂಡಲ ಒಂದು ಯಶಸ್ಸಿನ ಯಂತ್ರವಾಗಿ ಅಂದ್ರೆ ಸಕ್ಸಸ್ ಮೆಕ್ಯಾನಿಸಮ್ ಆಗಿ ಕೆಲಸ ಮಾಡುತ್ತೆ. ಅದೇ ನಕಾರಾತ್ಮಕ ಗುರಿಗಳನ್ನ, ಭಯ, ಆತಂಕಗಳನ್ನ ನೀಡಿದ್ರೆ ಅದು ವೈಫಲ್ಯದ ಯಂತ್ರವಾಗಿ ಫೇಲಿಯರ್ ಮೆಕ್ಯಾನಿಸಮ್ ಆಗಿ ಕೆಲಸ ಮಾಡುತ್ತೆ. ಹೌದು, ಯಂತ್ರಕ್ಕೆ ಒಳಿತು ಕೆಡುಕುಗಳ ವ್ಯತ್ಯಾಸ ಗೊತ್ತಿಲ್ಲ. ಅದು ಕೇವಲ ನಾವು ನೀಡಿದ ಚಿತ್ರಣವನ್ನ ವಾಸ್ತವ ಮಾಡೋಕ್ಕೆ ಶ್ರಮಿಸುತ್ತೆ. ಇದು ಪ್ರಾಣಿಗಳಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಪುಸ್ತಕದಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಚಳಿಗಾಲ ಬರುವ ಮುನ್ನವೇ ಅಳಿಲುಗಳು ಅಣಬೆ ಮತ್ತೆ ಬೀಜಗಳನ್ನ ಕೂಡಿರ್ತವೆ. ಹೌದು, ಆ ಯುವ ಅಳಿಲುಗಳ ಕತೆ. ಆ ಯುವ ಅಳಿಲುಗಳಿಗೆ ಚಳಿಗಾಲದ ಅನುಭವನೇ ಇರಲ್ಲ. ಆದ್ರೂ ಅವುಗಳ ನರಮಂಡಲದಲ್ಲಿ ಬದುಕುಳಿಯುವ ಗುರಿ ಮೊದಲೇ ಪ್ರೋಗ್ರಾಂ ಆಗಿರುತ್ತೆ. ಆದ್ರೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಇಲ್ಲಿ ದೊಡ್ಡ ವ್ಯತ್ಯಾಸ ಇದೆ ಅಲ್ದಾ? ಬಹಳ ದೊಡ್ಡ ವ್ಯತ್ಯಾಸ ಇದೆ. ಪ್ರಾಣಿಗಳಿಗೆ ಪ್ರಕೃತಿ ಕೇವಲ ಭೌತಿಕವಾಗಿ ಬದುಕುವ ಗುರಿಯನ್ನ ಮಾತ್ರ ನೀಡಿದೆ. ಅವುಗಳಿಗೆ ತಮ್ಮ ಗುರಿಯನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಇಲ್ಲ. ಆದ್ರೆ ಮನುಷ್ಯನಿಗೆ ಕೇವಲ ಬದುಕುಳಿಯೋದು ಮಾತ್ರ ಗುರಿಯಲ್ಲ. ಕರೆಕ್ಟ್. ನಮಗೆ ಭಾವನಾತ್ಮಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಯಶಸ್ಸಿನ ಗುರಿಗಳು ಇರ್ತವೆ. ಆ ಗುರಿಗಳನ್ನ ತಲುಪೋಕೆ ನಾವು ನಮ್ಮ ಈ ಸರ್ವೋ ಮೆಕ್ಯಾನಿಸಮ್ ಅನ್ನ ಬಳಸ್ಕೊಳ್ಬಹುದು. ಪ್ರಾಣಿಗಳಿಗೆ ಗುರಿ ಹುಟ್ಟಿನಿಂದಲೇ ಬಂದಿರುತ್ತೆ. ಆದ್ರೆ ಮನುಷ್ಯ ತನ್ನ ಗುರಿಯನ್ನ ತಾನೇ ಸೃಷ್ಟಿಸ್ಕೋಬೇಕು. ಇಲ್ಲಿಯೇ ಒಂದು ದೊಡ್ಡ ಪ್ರಶ್ನೆ ಎದುರಾಗೋದು. ಈ ಯಂತ್ರಕ್ಕೆ ನಾವು ಹೊಸ ಗುರಿಯನ್ನ ಕೊಡೋದು ಹೇಗೆ? ಕೇವಲ ಬಾಯಿ ಮಾತಿನಲ್ಲಿ ನಾನು ಯಶಸ್ವಿಯಾಗ್ಬೇಕು ಅಂತ ಹೇಳಿದ್ರೆ ಸಾಕಾ? ಇಲ್ಲ, ಕೇವಲ ಬಾಯಿಮಾತು ಸಾಲಲ್ಲ. ಇದಕ್ಕೆ ಮಾಲ್ಚ್ ಅವರು ನೀಡುವ ಉತ್ತರ ಕಲ್ಪನಾ ಶಕ್ತಿ ಅಥವಾ ಇಮ್ಯಾಜಿನೇಷನ್. ನಮ್ಮ ನರಮಂಡಲಕ್ಕೆ ನೈಜವಾಗಿ ನಡೀತಿರುವ ಘಟನೆಗೂ ಮತ್ತು ಕೇವಲ ಕಲ್ಪನೆಯಲ್ಲಿ ನಡೀತಿರುವ ಘಟನೆಗೂ ವ್ಯತ್ಯಾಸವೇ ತಿಳಿಯೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಕೇವಲ ಕಲ್ಪನೆ ಮಾಡ್ಕೊಂಡ್ರೆ ಸಾಕು ಯಶಸ್ಸು ಸಿಗತ್ತೆ ಅಂದ್ರೆ ಹಗಲುಗನಸು ಕಾಣೋರೆಲ್ಲರೂ ಯಶಸ್ವಿಯಾಗ್ಬೇಕಿತ್ತಲ್ವಾ? ಈ ಕಲ್ಪನೆಗೂ ಕೇವಲ ಭ್ರಮೆಗೂ ಏನ್ ವ್ಯತ್ಯಾಸ? ಇದು ಬಹಳ ಸೂಕ್ತವಾದ ಪ್ರಶ್ನೆ. ಭ್ರಮೆ ಅಥವಾ ಹಗಲುಗನಸು ಅಂದ್ರೆ ವಾಸ್ತವದಲ್ಲಿ ಯಾವುದೇ ಪ್ರಯತ್ನ ಮಾಡದೆ ಕೇವಲ ಸುಳ್ಳು ಪ್ರಪಂಚದಲ್ಲಿ ವಿಹರಿಸೋದು. ಆದರೆ ಮಾಲ್ಟ್ಸ್ ಅವರು ಹೇಳುವ ಕಲ್ಪನಾ ಶಕ್ತಿ ವಿಭಿನ್ನವಾದದ್ದು. ಇದನ್ನ ವಿಜ್ಞಾನಿಗಳು ಸಿಂಥೆಟಿಕ್ ಅನುಭವ ಅಥವಾ ಸಿಂಥೆಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ. ಅಂದ್ರೆ ಕೃತಕ ಅನುಭವ. ಹೌದು, ನಮ್ಮ ಮಿದುಳು ಯಾವಾಗಲೂ ನೆನಪುಗಳು ಮತ್ತು ಅನುಭವಗಳ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ನಾವು ಕಲ್ಪನೆಯಲ್ಲಿ ಒಂದು ಕೆಲಸವನ್ನ ಅತ್ಯಂತ ಸ್ಪಷ್ಟವಾಗಿ, ವಿವರವಾಗಿ ಎಲ್ಲ ಇಂದ್ರಿಯಗಳನ್ನ ಬಳಸಿ ಯಶಸ್ವಿಯಾಗಿ ಮಾಡಿದಂತೆ ಅನುಭವಿಸಿದ್ರೆ ಮಿದುಳು ಅದನ್ನ ನಿಜವಾದ ಅನುಭವ ಅಂತಾನೆ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆ ನಕಲಿ ಅಥವಾ ಸಿಂಥೆಟಿಕ್ ಅನುಭವ ನಮ್ಮ ನರಮಂಡಲದಲ್ಲಿ ಹೊಸ ಹಾದಿಗಳನ್ನ ಅಂದ್ರೆ ನ್ಯೂರಲ್ ಪಾಥ್ವೇಸ್ ಅನ್ನ ಸೃಷ್ಟಿ ಮಾಡುತ್ತೆ. ಇದು ಭವಿಷ್ಯದ ನೈಜ ಪರಿಸ್ಥಿತಿಯಲ್ಲಿ ನಮ್ಮನ್ನ ಯಶಸ್ಸಿನತ್ತ ಮುನ್ನಡೆಸುತ್ತೆ. ಹೌದು. ಇದಕ್ಕೆ ಪುಸ್ತಕದಲ್ಲಿರುವ ಕೆಲವು ಕಥೆಗಳು ನಿಜಕ್ಕೂ ಬೆರಗುಗೊಳಿಸುತ್ತವೆ. ಆ ಲ್ಯೂ ಲೇಯರ್ ಅನ್ನೋ ವ್ಯಕ್ತಿಯ ಉದಾಹರಣೆನೇ ತಗೊಳ್ಳಿ. ಗಾಲ್ಫ್ ಆಟಗಾರ ಅಲ್ವಾ? ಹೌದು. ಆತ ಮೈದಾನಕ್ಕೆ ಹೋಗದೆ ಕೇವಲ ತನ್ನ ಮನೆಯ ಕುರ್ಚಿಯ ಮೇಲೆ ಕುಳಿತು ಗಾಲ್ಫ್ ಆಡುವ ಸರಿಯಾದ ವಿಧಾನವನ್ನ ಮನಸ್ಸಿನಲ್ಲೇ ಕಲ್ಪನೆ ಮಾಡ್ಕೊಳ್ತಾ ಇದ್ದ. ತಾನು ಕ್ಲಬ್ಬನ್ನ ಹೇಗೆ ಹಿಡಿದಿದ್ದೀನಿ, ಗಾಳಿ ಹೇಗಿದೆ, ಚೆಂಡು ಹೇಗೆ ಹೋಗ್ತಿದೆ ಅಂತ ಬಹಳ ವಿವರವಾಗಿ ಕಲ್ಪಿಸ್ತಿದ್ದ.
ವಾಸ್ತವದಲ್ಲಿ ಆಡದೇ ಇದ್ರೂ ಆತನ ಆಟದ ಮಟ್ಟ ಅದ್ಭುತವಾಗಿ ಸುಧಾರಿಸ್ತು. ಅದೇ ರೀತಿ ಚೆಸ್ ಚಾಂಪಿಯನ್ ಕಾಪಬ್ಲಾಂಕಾ ಕಥೆ. ಆತ ಅಲೇಕಿನ್ ಅನ್ನೋ ಆಟಗಾರನಿಂದ ಸೋತೋಗ್ತಾನೆ. ಆಶ್ಚರ್ಯ ಏನಂದ್ರೆ ಆ ಅಲೇಕಿನ್ ತನ್ನ ಕಲ್ಪನೆಯಲ್ಲೇ ಚೆಸ್ ಆಡಿ ಪ್ರತಿ ನಡೆಯನ್ನು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿ ಚಾಂಪಿಯನ್ ಅನ್ನ ಸೋಲಿಸುವ ಮಟ್ಟಕ್ಕೆ ಬೆಳೆದಿದ್ದ. ಕೇವಲ ಆಟಗಳಲ್ಲಷ್ಟೇ ಅಲ್ಲ, ಯುದ್ಧಭೂಮಿಯಲ್ಲೂ ಇದು ಬಳಕೆಯಾಗಿದೆ. ನೆಪೋಲಿಯನ್ ಯುದ್ಧಭೂಮಿಗೆ ಹೋಗುವ ಮುನ್ನವೇ ಕಲ್ಪನೆಯಲ್ಲಿ ಯುದ್ಧದ ನಕ್ಷೆಗಳನ್ನ ರಚಿಸ್ತಾ ಇದ್ನಂತೆ. ಹೌದು, ಸೈನಿಕರ ಚಲನೆ, ಶತ್ರುಗಳ ಪ್ರತಿದಾಳಿ ಎಲ್ಲವನ್ನೂ ಆತ ಮನಸ್ಸಿನಲ್ಲೇ ನೂರಾರು ಬಾರಿ ರಿಹರ್ಸಲ್ ಮಾಡ್ತಿದ್ದ. ಮತ್ತೆ ಆ ಸೇಲ್ಸ್ ಮ್ಯಾನ್ಗಳ ಕಥೆ ಕೂಡ. ಕೆಲವು ಮಾರಾಟಗಾರರು ತಾವು ಗ್ರಾಹಕರೊಂದಿಗೆ ಹೇಗೆ ಮಾತಾಡ್ತೀವಿ, ಅವರು ಏನು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ತಾವು ಹೇಗೆ ಆತ್ಮವಿಶ್ವಾಸದಿಂದ ಉತ್ತರಿಸ್ತೀವಿ ಅಂತ ಕಲ್ಪನೆಯಲ್ಲಿ ನೋಡೋ ಮೂಲಕ ತಮ್ಮ ಮಾರಾಟವನ್ನ 100ರಿಂದ 400ರಷ್ಟು ಹೆಚ್ಚಿಸಿದ ಉದಾಹರಣೆಗಳೂ ಇವೆ. ಯಾಕಂದ್ರೆ ಮಿದುಳಿನ ದೃಷ್ಟಿಯಲ್ಲಿ ಆ ಮಾರಾಟಗಾರ ಆ ಕೆಲಸವನ್ನ ಈಗಾಗ್ಲೇ ಯಶಸ್ವಿಯಾಗಿ ಮುಗಿಸಿದ್ದಾನೆ. ಇದು ಆತನಿಗೆ ನೈಜ ಸಂದರ್ಭದಲ್ಲಿ ಭಯವಿಲ್ಲದೆ ಕೆಲಸ ಮಾಡೋಕೆ ಸಹಾಯ ಮಾಡುತ್ತೆ. ಈ ಸಿಂಥೆಟಿಕ್ ಅನುಭವ ನಮ್ಮ ಮಿದುಳಿಗೆ ಒಂದು ಪೂರ್ವ ಸಿದ್ಧತೆ ನೀಡತ್ತೆ ಅನ್ನೋದು ಸ್ಪಷ್ಟವಾಯಿತು. ಆದ್ರೆ ನಮ್ಮಲ್ಲಿ ಇಂತಹ ಅದ್ಭುತವಾದ ಶಕ್ತಿ ಇದ್ರೂ ನಾವೇಕೆ ಪದೇ ವಿಫಲರಾಗ್ತೀವಿ? ನಾವೇಕೆ ನಮ್ಗೆ ಬೇಕಾದ್ದನ್ನ ಸಾಧಿಸಲು ಸಾಧ್ಯವಾಗ್ತಿಲ್ಲ? ಇದಕ್ಕೆ ಕಾರಣವನ್ನು ಹುಡುಕುತ್ತಾ ಹೋದಾಗ ನಾವೆಲ್ಲರೂ ನಮಗ ಅರಿವಿಲ್ಲದಂತೆ ಕೆಲವೊಂದು ಸುಳ್ಳು ನಂಬಿಕೆಗಳಿಗೆ ಹಿಪ್ನೋಟೈಸ್ ಆಗಿದ್ದೀವಿ ಅನ್ನೋದು ತಿಳಿಯುತ್ತೆ. ಹೌದು, ನಮ್ಮ ಮನಸ್ಸಿನ ಆಳದಲ್ಲಿ ಬೇರೂರಿರುವ ಈ ಸುಳ್ಳು ನಂಬಿಕೆಗಳು ನಮ್ಮನ್ನ ಅಕ್ಷರಶಃ ಕಟ್ಟಿಹಾಕಿವೆ. ಬಾಲ್ಯದಲ್ಲಿ ಯಾರೋ ಹೇಳಿದ ಮಾತುಗಳು, ಸಮಾಜ ನಮ್ಮ ಮೇಲೆ ಹೇರಿದ ಮಿತಿಗಳು, ಇವೆಲ್ಲವನ್ನು ನಾವು ಸತ್ಯ ಅಂತ ನಂಬಿಬಿಟ್ಟಿದ್ದೀವಿ. ನಮ್ಮ ಮೆದುಳಿನ ಸರ್ವೋ ಮೆಕ್ಯಾನಿಸಮ್ಗೆ ನಾನು ದಡ್ಡ, ನಾನು ಬಡವ, ನನಗೆ ಯಾವುದಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಡೇಟಾವನ್ನ ನೀಡಿದ್ರೆ ಅದು ನಿಷ್ಠೆಯಿಂದ ಆ ನಕಾರಾತ್ಮಕ ಗುರಿಯನ್ನೇ ಸಾಧಿಸಲು ಶ್ರಮಿಸುತ್ತೆ. ಖಂಡಿತ. ಈ ಸುಳ್ಳು ನಂಬಿಕೆಗಳು ನಮ್ಮ ಮೇಲೆ ಎಷ್ಟು ಭಯಾನಕ ಪರಿಣಾಮ ಬೀರಬಲ್ಲವು ಅನ್ನೋದಿಕ್ಕೆ ಮಿಸ್ಟರ್ ರಸ್ಸೆಲ್ ಅನ್ನೋ ವ್ಯಕ್ತಿಯ ಕಥೆ ಅತ್ಯುತ್ತಮ ಉದಾಹರಣೆ. ಈತನ ಕೆಳತುಟಿಯ ಶಸ್ತ್ರಚಿಕಿತ್ಸೆ ಆದ ನಂತರ ಆತನ ಪ್ರೇಯಸಿಯೊಂದಿಗೆ ಜಗಳ ಆಗುತ್ತೆ. ಆಕೆ ಆತನಿಗೆ ವೂಡು ಶಾಪ ಅಂದ್ರೆ ವೂಡು ಕರ್ಸ್ ಹಾಕ್ತಾಳೆ. ಬ್ಲ್ಯಾಕ್ ಮ್ಯಾಜಿಕ್ ತರ. ಹೌದು. ಸ್ವಲ್ಪ ದಿನಗಳ ನಂತರ ಆತನ ಬಾಯಲ್ಲಿರುವ ಸಣ್ಣ ಗಾಯದ ಕಲೆ ಕಂಡುಬರುತ್ತೆ. ಆತನ ಸ್ನೇಹಿತನೊಬ್ಬ ಅದು ಕಲೆ ಅಲ್ಲ, ಆಫ್ರಿಕನ್ ಬಗ್ ಅನ್ನೋ ಹುಳು, ಅದು ನಿನ್ನ ಶಕ್ತಿಯನ್ನೆಲ್ಲ ಹೀರ್ಬಿಡುತ್ತೆ ಅಂತ ಸುಳ್ಳು ಹೇಳ್ತಾನೆ. ಆ ಸುಳ್ಳು ನಂಬಿಕೆಯಿಂದ ಮಿಸ್ಟರ್ ರಸ್ಸೆಲ್ ಜೀವನದಲ್ಲಿ ಏನಾಯಿತು ಅನ್ನೋದು ನಿಜಕ್ಕೂ ಆಘಾತಕಾರಿ. ಹೌದು, ಅದು ವಿಜ್ಞಾನಕ್ಕೂ ಸವಾಲೆಸೆಯುವಂತಿದ. ಆಫ್ರಿಕನ್ ಬಗ್ ನನ್ನ ಶಕ್ತಿಯನ್ನ ಹೀರುತ್ತಿದೆ ಅನ್ನೋ ಸುಳ್ಳು ನಂಬಿಕೆಯಿಂದ ಮಿಸ್ಟರ್ ರಸ್ಸೆಲ್ ಕೇವಲ ಕೆಲವೇ ದಿನಗಳಲ್ಲಿ 20 ವರ್ಷ ವಯಸ್ಸಾದವನಂತೆ ಕಾಣೋಕೆ ಶುರು ಮಾಡ್ತಾನೆ. ಮೈ ಗಾಡ್. ಆತನ ಕೈಗಳು ನಡುಗೋಕೆ ಶುರುವಾಗತ್ತೆ, ತೂಕ ಗಣನೀಯವಾಗಿ ಕಡಿಮೆಯಾಗತ್ತೆ. ಇದು ಕೇವಲ ಮಾನಸಿಕ ಸಮಸ್ಯೆಯಾಗಿ ಉಳಿದೇ ಆತನ ದೇಹದ ಮೇಲೆಯೇ ತೀವ್ರ ಪರಿಣಾಮ ಬೀರುತ್ತೆ. ಆಮೇಲೆ ಆತನನ್ನ ಡಾಕ್ಟರ್ ಮಾಲ್ಟ್ಸ್ ಅವ್ರ ಬಳಿ ಕರೆತರ್ತಾರಲ್ವಾ? ಹೌದು. ಡಾಕ್ಟರ್ ಆತನಿಗೆ ಪರೀಕ್ಷಿಸಿ ಅದು ಯಾವುದೇ ಹುಳುವಲ್ಲ, ಕೇವಲ ಶಸ್ತ್ರಚಿಕಿತ್ಸೆಯ ಕಲೆ ಅಂತ ಸತ್ಯವನ್ನ ವೈಜ್ಞಾನಿಕವಾಗಿ ವಿವರಿಸಿದಾಗ ಆತನ ಮನಸ್ಸಿನಲ್ಲಿದ್ದ ಆ ಸುಳ್ಳು ನಂಬಿಕೆ ಒಡೆದೋಗತ್ತೆ. ಆಶ್ಚರ್ಯ ಏನಂದ್ರೆ ಆ ನಂಬಿಕೆ ಹೋದ ಕೆಲವೇ ದಿನಗಳಲ್ಲಿ ಆತ ಮತ್ತೆ ತನ್ನ ಹಳೆಯ ಯೌವನವನ್ನ ಮತ್ತು ಶಕ್ತಿಯನ್ನ ಮರಳಿ ಪಡಿತಾನೆ. ಅಂದ್ರೆ ಒಂದು ಸುಳ್ಳು ನಂಬಿಕೆ ನಮ್ಮ ದೇಹವನ್ನೇ ನಾಶ ಮಾಡುವ ಶಕ್ತಿ ಹೊಂದಿದೆ. ಹೌದು, ಇದೇ ರೀತಿ ವೃತ್ತಿಜೀವನದಲ್ಲೂ ಆಗತ್ತೆ. ಎಷ್ಟೇ ಒಳ್ಳೆ ಅವಕಾಶ ಇದ್ಲೂ ಕೇವಲ $5,000 ಮಾತ್ರ ಸಂಪಾದನೆ ಮಾಡ್ತಿದ್ದ ಒಬ್ಬ ಸೇಲ್ಸ್ ಮ್ಯಾನ್ ಕತೆ ಕೂಡ ಪುಸ್ತಕದಲ್ಲಿದೆ. ಆತನಿಗೆ ತಾನು ಅದಕ್ಕಿಂತ ಹೆಚ್ಚು ಸಂಪಾದಿಸಲು ಲಾಯಕ್ಕಲ್ಲ ಅನ್ನೋ ಬಲವಾದ ನಂಬಿಕೆ ಇತ್ತು ಅನ್ಸುತ್ತೆ. ಖಂಡಿತ. ಅದಕ್ಕಿಂತ ಹೆಚ್ಚು ದುಡಿಯುವ ಅವಕಾಶ ಬಂದ್ರೂ ಆತನೇ ಯಾವುದಾದ್ರೂ ಒಂದು ತಪ್ಪು ಮಾಡಿ ಆ ಅವಕಾಶವನ್ನ ಹಾಳು ಮಾಡ್ಕೊಳ್ತಿದ್ದ. ಆತನ ಸ್ವಯಂ ಚಿತ್ರಣ ಆತನಿಗೆ $5,000ಗಿಂತ ಮೇಲೇರಲು ಬಿಡುತ್ತಿರಲಿಲ್ಲ. ಆ ಖ್ಯಾತ ಮನೋವಿಜ್ಞಾನಿ ಆಲ್ಫ್ರೆಡ್ ಆಡ್ಲರ್ ಅವರ ಕಥೆ ಕೂಡ ಇದೇ ತತ್ವವನ್ನ ಸಾಬೀತುಪಡಿಸುತ್ತೆ ಅಲ್ವಾ? ಹೌದು. ಅವರು ಬಾಲ್ಯದಲ್ಲಿ ತಾನು ಗಣಿತದಲ್ಲಿ ದಡ್ಡ ಅಂತ ಬಲವಾಡಿ ನಂಬಿದ್ರು. ಅವರ ಶಿಕ್ಷಕರು ಕೂಡ ಆತನಿಗೆ ಗಣಿತ ಬರಲ್ಲ ಅಂತಾನೆ ಹೇಳ್ತಿದ್ರು. ಶಿಕ್ಷಕರು ಹೇಳಿದ್ದನ್ನ ಆತ ಸತ್ಯ ಅಂತ ನಂಬಿದ್ದ. ಆದ್ರೆ ಒಮ್ಮೆ ತರಗತಿಯಲ್ಲಿ ಎಲ್ಲರಿಗೂ ಕಷ್ಟವಾದ ಒಂದು ಗಣಿತದ ಲೆಕ್ಕವನ್ನ ಆತ ಆಕಸ್ಮಿಕವಾಗಿ ಬಿಡಿಸಿದ. ಕರೆಕ್ಟ್. ಆ ಕ್ಷಣದಲ್ಲಿ ಆತನಿಗೆ ತಾನು ದಡ್ಡನಲ್ಲ ಅನ್ನೋ ಸತ್ಯದ ಅರಿವಾಯಿತು. ಆ ಒಂದೇ ಒಂದು ಘಟನೆ ಆತನ ಸುಳ್ಳು ನಂಬಿಕೆಯನ್ನ ಮುರಿತು. ಆ ನಂತರ ಆತನ ಗ್ರೇಡ್ಗಳು ತಾನಾಗಿಯೇ ಸುಧಾರಿಸಿದವು. ನಮ್ಮ ವೈಫಲ್ಯಗಳಿಗೆ ನಮ್ಮ ಸಾಮರ್ಥ್ಯದ ಕೊರತೆ ಕಾರಣವೋ ಅಥವಾ ನಮ್ಮ ಬಗ್ಗೆ ನಾವೇ ಇಟ್ಕೊಂಡಿರೋ ಸುಳ್ಳು ನಂಬಿಕೆಗಳು ಕಾರಣವೋ, ನಮ್ಮ ಮೆದುಳನ್ನ ಈ ಸುಳ್ಳು ನಂಬಿಕೆಗಳಿಂದ ಡಿಹಿಪ್ನೋಟೈಸ್ ಮಾಡೋದು, ಅಂದ್ರೆ ಆ ನಿದ್ದೆಯಿಂದ ಎಬ್ಬಿಸೋದು ಅತ್ಯಗತ್ಯ. ಖಂಡಿತ. ಸರಿ, ಈಗ ನಮಗೆ ನಮ್ಮೊಳಗಿನ ಯಂತ್ರದ ಬಗ್ಗೆ ಅರಿವಾಯಿತು. ನಕಾರಾತ್ಮಕ ನಂಬಿಕೆಗಳನ್ನ ತೆಗೆದುಹಾಕಬೇಕು ಅಂತಾನೂ ತಿಳಿತು.
ಆದರೆ ದೈನಂದಿನ ಜೀವನದಲ್ಲಿ ಆಫೀಸಿನ ಒತ್ತಡ, ಮನೆಯ ಜವಾಬ್ದಾರಿಗಳ ನಡುವೆ ಈ ಯಂತ್ರವನ್ನ ನಾವು ಹೇಗೆ ಬಳಸಬೇಕು? ಒಂದೇ ಬಾರಿಗೆ 10 ಕೆಲ್ಸಗಳನ್ನ ಮಾಡೋಕ್ ಹೋಗಿ ನಾವು ಹೈರಾಳಾಗ್ತೀವಲ್ಲ. ಇದಕ್ಕೆ ಪುಸ್ತಕದಲ್ಲಿ ಒಂದು ಸುಂದರವಾದ ಮರಳಿನ ಗಡಿಯಾರದ ಅವರ್ ಗ್ಲಾಸ್ ಉದಾಹರಣೆ ನೀಡಲಾಗಿದೆ. ಮರಳಿನ ಗಡಿಯಾರದ ಮೇಲ್ಭಾಗದಲ್ಲಿ ಸಾವಿರಾರು ಮರಳಿನ ಕಣಗಳಿರ್ತವೆ. ಆದರೆ ಅದರ ಕಿರಿದಾದ ಕುತ್ತಿಗೆಯ ಮೂಲಕ ಒಂದೇ ಬಾರಿಗೆ ಒಂದು ಮರಳಿನ ಕಣ ಮಾತ್ರ ಕೆಳಗೆ ಬೀಳೋಕ್ ಸಾಧ್ಯ. ನಾವು ಎಷ್ಟೇ ಒತ್ತಾಯ ಮಾಡಿದ್ರೂ ಗಡಿಯಾರವನ್ನ ಅಲ್ಗಾಡಿಸಿದ್ರೂ ಅದು ಬೇಗ ಬೀಳಲ್ಲ ಅಲ್ವಾ? ಹೌದು, ನಮ್ಮ ಮೆದುಳು ಕೂಡ ಆ ಮರಳಿನ ಗಡಿಯಾರದ ಕಿರಿದಾದ ಕುತ್ತಿಗೆಯಂತೆ. ಒಂದೇ ಬಾರಿಗೆ ಒಂದು ಕೆಲಸವನ್ನ ಮಾತ್ರ ಅದು ಸಮರ್ಥವಾಗಿ ನಿಭಾಯಿಸಬಲ್ಲದು. ನಾವು ಏಕಕಾಲದಲ್ಲಿ 10 ಚಿಂತೆಗಳನ್ನ ಮೆದುಳಿಗೆ ತುರುಕಿದಾಗ ಆ ಸರ್ವೋ ಮೆಕ್ಯಾನಿಸಮ್ ಜಾಮ್ ಆಗತ್ತೆ. ಇದಕ್ಕೆ ಪ್ರಸಿದ್ಧ ವೈದ್ಯ ವಿಲಿಯಂ ಓಸ್ಲರ್ ಅವರು ನಾವು ದೈನಂದಿನ ಬಿಗಿಯಾದ ವಿಭಾಗಗಳಲ್ಲಿ ಅಂದ್ರೆ ಡೇ ಟೈಮ್ ಕಂಪಾರ್ಟ್ಮೆಂಟ್ಸ್ನಲ್ಲಿ ಬದುಕಬೇಕು ಅಂತ ಹೇಳಿದ್ದು. ಹೌದು, ಒಂದು ಹಡಗಿನಲ್ಲಿ ನೀರು ನುಗ್ಗದಂತೆ ಹೇಗೆ ಪ್ರತ್ಯೇಕ ವಿಭಾಗಗಳಿರ್ತವೆಯೋ ಹಾಗೆ ನಾವು ನಿನ್ನೆಯ ಕಹಿ ನೆನಪುಗಳನ್ನ ಮತ್ತು ನಾಳೆಯ ಭಯವನ್ನ ಇಂದಿನ ದಿನದೊಳಗೆ ನುಗ್ಗದಂತೆ ತಡಿಬೇಕು. ಒಂದೇ ಬಾರಿಗೆ ಒಂದೇ ಕೆಲಸದ ಕಡೆ ಗಮನ ಹರಿಸಬೇಕು. ಒತ್ತಡವಿಲ್ಲದೆ ಸಹಜವಾಗಿ ಕೆಲಸ ಮಾಡಲು ಮೆದುಳಿಗೆ ಅವಕಾಶ ನೀಡಬೇಕು. ಕರೆಕ್ಟ್. ಇದು ಕೇಳೋಕ್ ಸುಲಭ, ಆದ್ರೆ ಆಚರಣೆಗೆ ತರೋಡು ಕಷ್ಟ. ಯಾಕಂದ್ರೆ ನಮ್ಮಲ್ಲಿ ಬಹುತೇಕರು ನಿನ್ನೆಯ ಕಹಿ ನೆನಪುಗಳಿಂದಲೇ ಬಳಲ್ತಾ ಇರ್ತೀವಿ. ಯಾರೋ ನಮ್ಗೆ ಮಾಡಿದ ಮೋಸ, ಅವಮಾನ ಇವುಗಳನ್ನ ಮರೆಯೋದೇಗೆ? ದೇಹಕ್ಕೆ ಪೆಟ್ಟಾದಾಗ ಆ ಜಾಗದಲ್ಲಿ ದಪ್ಪಗಾದ ಚರ್ಮ ಅಥವಾ ರಕ್ಷಣಾತ್ಮಕ ಕವಚ ಸೃಷ್ಟಿಯಾಗುತ್ತೆ. ಹಾಗೆಯೇ ಯಾರಾದ್ರೂ ನಮ್ಮನ್ನ ಮಾನಸಿಕವಾಗಿ ಘಾಸಿಗೊಳಿಸಿದಾಗ ನಾವು ಭಾವನಾತ್ಮಕ ಗಾಯಗಳಿಗೂ ಎಮೋಷನಲ್ ಸ್ಕಾರ್ಸ್ಗೂ ಗೋಡೆಗಳನ್ನ ಕಟ್ಕೊಳ್ತೀವಿ. ಹೌದು, ನಾವು ಬೇರೆಯವರೊಂದಿಗೆ ಮುಕ್ತವಾಗಿ ಬೆರೆಯೋಕೆ ಹೆದರ್ತೀವಿ. ಈ ಭಾವನಾತ್ಮಕ ಗಾಯಗಳ ಬಗ್ಗೆ ಮಾಲ್ಟಜವರು ಅತ್ಯಂತ ಸೂಕ್ಷ್ಮವಾದ ವಿಶ್ಲೇಷಣೆ ನೀಡಿದ್ದಾರೆ. ಭೌತಿಕ ಗಾಯ ವಾಸಿಯಾದಂತೆ ಮಾನಸಿಕ ಗಾಯ ಕೂಡ ವಾಸಿಯಾಗಬೇಕು. ಆದ್ರೆ ನಾವು ಆ ಗಾಯವನ್ನ ಕೆದುಕುತ್ತಲೇ ಇರ್ತೀವಿ. ಇದಕ್ಕೆ ಅವರು ಸೂಚಿಸುವ ಮದ್ದು ಚಿಕಿತ್ಸಕ ಕ್ಷಮೆ ಥೆರಪ್ಯೂಟಿಕ್ ಫರ್ಗಿವ್ನೆಸ್. ಹೌದು, ಇದು ಕೇವಲ ಧಾರ್ಮಿಕವಾಗಿ ಅಥವಾ ನೈತಿಕವಾಗಿ ದೊಡ್ಡವರಾಗಲು ಮಾಡುವ ಕ್ಷಮೆಯಲ್ಲ. ಇದೊಂದು ರೀತಿಯ ಮಾನಸಿಕ ಶಸ್ತ್ರಚಿಕಿತ್ಸೆ. ಯಾರಾದ್ರೂ ನಮಗೆ ಅನ್ಯಾಯ ಮಾಡಿದ್ರೆ ಅವರನ್ನ ಕೇವಲ ಬಾಯಲ್ಲಿ ಕ್ಷಮಿಸಿ ಮನಸ್ಸಿನಲ್ಲಿ ಆ ದ್ವೇಷವನ್ನ ಇಟ್ಕೊಂಡ್ರೆ ಅದು ನಮ್ಮನ್ನೇ ಸುಡುತ್ತೆ. ಆ ಗಾಯವನ್ನ ಸಂಪೂರ್ಣವಾಗಿ ಮರೆಯೋದು ಶಸ್ತ್ರಚಿಕಿತ್ಸೆ ಮಾಡಿ ಆ ಗಾಯವನ್ನ ದೇಹದಿಂದ ತೆಗೆದುಹಾಕಿದಂತೆ ಮನಸ್ಸಿನಿಂದ ಆ ಘಟನೆಯನ್ನೇ ಅಳಿಸಿ ಹಾಕೋದು ನಿಜವಾದ ಆರೋಗ್ಯಕರ ವ್ಯಕ್ತಿತ್ವದ ಲಕ್ಷಣ. ಎಕ್ಸಾಕ್ಟ್ಲಿ. ಇದು ಬೇರೆಯವರಿಗಾಗಿ ಮಾಡುವ ಉಪಕಾರ ಅಲ್ಲ, ನಮ್ಮ ಸ್ವಂತ ನೆಮ್ಮದಿಗಾಗಿ ಮಾಡಿಕೊಳ್ಳುವ ಚಿಕಿತ್ಸೆ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂಥ ಮಾತು. ಇನ್ನು ದೈನಂದಿನ ಜೀವನದ ಸಣ್ಣಪುಟ್ಟ ಒತ್ತಡಗಳನ್ನ ನಿಭಾಯಿಸಲು ಪುಸ್ತಕದಲ್ಲಿರುವ ಸ್ವಯಂ ನಿರ್ಮಿತ ಟ್ರ್ಯಾಂಕ್ವಿಲೈಸರ್ಗಳ ಡೂ ಇಟ್ ಯೋರ್ ಸೆಲ್ಫ್ ಟ್ರ್ಯಾಂಕ್ವಿಲೈಸರ್ಸ್ ಬಗ್ಗೆ ನೋಡೋಣ. ಹೌದು, ನಾವು ಪ್ರತಿದಿನ ಹೊರಗಿನ ಪ್ರಪಂಚದ ನೂರಾರು ಪ್ರಚೋದನೆಗಳಿಗೆ ಸಿಲುಕುತ್ತೀವಿ. ಉದಾಹರಣೆಗೆ, ಒಂದು ರಿಂಗ್ ಆಗ್ತಿರೋ ಟೆಲಿಫೋನ್. ಫೋನ್ ರಿಂಗ್ ಆದ ತಕ್ಷಣ ನಾವು ಎಷ್ಟೇ ಮುಖ್ಯವಾದ ಕೆಲಸದಲ್ಲಿದ್ರೂ ಓಡಿ ಹೋಗಿ ಎತ್ತುತ್ತೇವಿ. ಹೌದು, ಆಗ್ಬಿಟ್ಟಿದೆ. ನಮ್ಮ ನಿಯಂತ್ರಣ ಆ ಫೋನಿನ ಕೈಯಲ್ಲಿದೆ ಎಂದರ್ಥ ಅಲ್ವಾ? ಹೌದು. ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಾವು ಹೊರಗಿನ ಪ್ರಚೋದನೆಗಳಿಗೆ ಸ್ಟಿಮ್ಯುಲೈಗೆ ಅತಿಯಾಗಿ ಪ್ರತಿಕ್ರಿಯಿಸ್ತಿದ್ದೀವಾ, ಓವರ್ ರೆಸ್ಪಾನ್ಸ್ ಮಾಡ್ತಿದ್ದೀವಾ ಅಂತ. ಫೋನ್ ರಿಂಗ್ ಆದಾಗ ಅದನ್ನ ಎತ್ತೋದು ಕೇವಲ ಒಂದು ಆಯ್ಕೆ ಮಾತ್ರ, ಅದು ಕಡ್ಡಾಯ ಅಲ್ಲ ಅನ್ನೋದು ನಮ್ಗೆ ಮರೆತೇ ಹೋಗಿದೆ. ಹೊರಗಿನಿಂದ ಬರುವ ಪ್ರತಿಯೊಂದು ಒತ್ತಡಕ್ಕೂ, ಬೇರೆಯವರ ಪ್ರತಿಯೊಂದು ಮಾತಿಗೂ ನಾವು ತಕ್ಷಣ ಸ್ಪಂದಿಸ್ತಾ ಹೋದ್ರೆ ನಮ್ಮ ಶಾಂತಿ ಕದಡುತ್ತೆ. ಇದಕ್ಕೆ ಪರಿಹಾರವಾಗಿ ನಾವು ನಮ್ಮ ಮನಸ್ಸಿನೊಳಗೆ ಒಂದು ಮಾನಸಿಕ ಛತ್ರಿ ಅಥವಾ ಸೈಕಿಕ್ ಅಂಬ್ರೆಲಾ ನಿರ್ಮಿಸ್ಕೋಬೇಕು ಅಂತಾರೆ ಲೇಖಕರು. ಈ ಮಾನಸಿಕ ಛತ್ರಿ ಏನು? ಅದನ್ನ ನಾವು ಹೇಗೆ ಬಳಸ್ಕೊಳ್ಬಹುದು? ಮಳೆ ಬಂದಾಗ ಛತ್ರಿ ಹೇಗೆ ನಮ್ಮ ಮೇಲೆ ನೀರು ಬೀಯದಂತೆ ರಕ್ಷಿಸುತ್ತದೆಯೋ ಹಾಗೆ ನಮ್ಮ ಮನಸ್ಸಿನ ಈ ಶಾಂತ ಕೊಠಡಿಯೋ ಹೊರಗಿನ ಒತ್ತಡ, ಕೋಪ, ಆತಂಕಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಯಾರಾದ್ರೂ ನಮ್ಮ ಮೇಲೆ ಕೋಪಗೊಂಡಾಗ ಅಥವಾ ಪರಿಸ್ಥಿತಿ ಕೈಮೀರಿ ಹೋದಾಗ ನಾವು ತಕ್ಷಣ ರಿಯಾಕ್ಟ್ ಮಾಡೋ ಬದಲು 1-2 ನಿಮಿಷ ನಮ್ಮ ಮನಸ್ಸಿನ ಆ ಶಾಂತ ಕೊಠಡಿಯೊಳಗೆ ಹೋಗ್ಬೇಕು. ನಮ್ಮ ಪ್ರತಿಕ್ರಿಯೆಯನ್ನ ತಡ ಮಾಡಬೇಕು. ಡಿಲೇಯಿಂಗ್ ದ ರೆಸ್ಪಾನ್ಸ್. ಹೌದು, ನಾವು ತಕ್ಷಣ ಪ್ರತಿಕ್ರಿಯಿಸಿದ್ರೆ ಅದು ಆವೇಶವಾಗಿರುತ್ತೆ. ಸ್ವಲ್ಪ ತಡ ಮಾಡಿ ಪ್ರತಿಕ್ರಿಯಿಸಿದ್ರೆ ಅದು ಆಲೋಚನೆಯಿಂದ ಕೂಡಿದ ಸ್ಪಂದನೆ ಆಗಿರುತ್ತೆ. ಈ ಪ್ರತಿಕ್ರಿಯೆಯನ್ನ ತಡಮಾಡದೆ ದೈನಂದಿನ ಒತ್ತಡಗಳಿಗೆ ಅತಿ ದೊಡ್ಡ ಔಷಧ. ಇದೊಂದು ಅದ್ಭುತವಾದ ತಂತ್ರ. ಈ ಇಡೀ ಚರ್ಚೆಯಿಂದ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಯೋ ವಿಷಯ ಏನಂದ್ರೆ,
ಮನುಷ್ಯರು ಕೇವಲ ಪರಿಸ್ಥಿತಿಗೆ ಪ್ರತಿಕ್ರಿಯಿಸುವ ಯಂತ್ರಗಳಲ್ಲ. ನಾವು ರಿಯಾಕ್ಟರ್ಸ್ ಅಲ್ಲ. ಪರಿಸ್ಥಿತಿ ಹೇಗಿದೆಯೋ ಹಾಗೆ ಒದ್ದಾಡುವವರಲ್ಲ. ಬದಲಾಗಿ ತಾವೇ ನಿರ್ದೇಶನ ನೀಡಬಲ್ಲ ನಟರು ಅಂದ್ರೆ ಆಕ್ಟರ್ಸ್. ಹೌದು. ನಮ್ಮ ಮೆದುಳು ಎಂಬ ಅತ್ಯಂತ ಶಕ್ತಿಶಾಲಿ ಯಂತ್ರವನ್ನ ನಮ್ಮ ಗುರಿಯತ್ತ ತಿರುಗಿಸುವ ಸ್ಟಿಯರಿಂಗ್ ವೀಲ್ ನಮ್ಮ ಕೈಯಲ್ಲೇ ಇದೆ. ನಮ್ಮ ಯಶಸ್ಸು, ವಿಶ್ವಾಸ ಮತ್ತು ಸಂತೋಷ ಎಲ್ಲವೂ ಹುಟ್ಟಿನಿಂದ ಬಂದ ಗುಣಗಳಲ್ಲ. ಅವು ನಾವು ನಿರಂತರವಾಗಿ ಬೆಳೆಸ್ಕೊಳ್ಳಬಹುದಾದ ಅಭ್ಯಾಸಗಳು. ನಮ್ಮ ಕಲ್ಪನೆಯನ್ನ ಸರಿಯಾಗಿ ಬಳಸಿದ್ರೆ, ಸುಳ್ಳು ನಂಬಿಕೆಗಳನ್ನ ಕಿತ್ತೆಸೆದ್ರೆ, ನಾವು ಅನ್ಕೊಂಡಿದ್ದನ್ನ ಖಂಡಿತ ಸಾಧಿಸಬಹುದು. ನೀವು ಹೇಳಿದ್ದು ಸಂಪೂರ್ಣ ಸತ್ಯ. ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಪುಸ್ತಕದಲ್ಲಿರುವ ಒಂದು ಅತ್ಯಂತ ಪ್ರಚೋದನಾತ್ಮಕ ಚಿಂತನೆಯನ್ನ ನಮ್ಮ ಕೇಳುಗರ ಮುಂದಿಡಲು ಇಷ್ಟಪಡ್ತೀನಿ. ಖಂಡಿತ. ಇದು ನಮ್ಮ ವಯಸ್ಸಾಗುವ ಪ್ರಕ್ರಿಯೆಗೆ ಸಂಬಂಧಿಸಿದ್ದು. ಪುಸ್ತಕದಲ್ಲಿ ಪ್ರಖ್ಯಾತ ವಿಜ್ಞಾನಿ ಡಾಕ್ಟರ್ ಹ್ಯಾನ್ಸ್ ಸೆಲಾಯಿ ಅವರ ಅಡಾಪ್ಟೇಷನ್ ಎನರ್ಜಿ ಬಗ್ಗೆ ಉಲ್ಲೇಖಿಸಲಾಗಿದೆ. ಅಡಾಪ್ಟೇಷನ್ ಎನರ್ಜಿ. ಹೌದು. ಒಬ್ಬ ವ್ಯಕ್ತಿಯು ತನಗೆ ಭವಿಷ್ಯದಲ್ಲಿ ಯಾವುದೇ ಗುರಿಯಿಲ್ಲ, ತನ್ನ ಸಾಧನೆ ಮುಗಿಯಿತು, ತಾನು ರಿಟೈರ್ ಆದೆ ಅಂತ ಬಲವಾಗಿ ನಂಬಿದ್ರೆ, ಆತನ ಮಿದುಳು ಆತನ ದೇಹದ ಜೀವಕೋಶಗಳಿಗೆ ನಮ್ಮ ಕೆಲಸ ಮುಗಿಯಿತು ಅನ್ನೋ ಸಂದೇಶವನ್ನ ಕಳುಹಿಸುತ್ತೆ. ಇದರಿಂದ ಆತನ ದೇಹವು ಅತ್ಯಂತ ವೇಗವಾಗಿ ವಯಸ್ಸಾಗುವಿಕೆ ಮತ್ತು ರೋಗಗಳಿಗೆ ತುತ್ತಾಗುತ್ತೆ. ನಿಮಿಷ. ಅಂದ್ರೆ ನಾವು ವಯಸ್ಸಾಗುವ ಪ್ರಕ್ರಿಯೆ ಅಂತ ಕರೆಯೋದು ಕೇವಲ ದೈಹಿಕ ಬದಲಾವಣೆ ಎಷ್ಟೇ ಅಲ್ಲದಿರಬಹುದೇ? ಹೌದು. ಅದು ಕೇವಲ ದೈಹಿಕ ಬದಲಾವಣೆ ಅಲ್ಲ. ಅದು ನಮ್ಮ ಮನಸ್ಸು ತನ್ನನ್ನೇ ನಂಬಿಸುವ ಒಂದು ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರಾಫೆಸಿ, ಅಂದ್ರೆ ಸ್ವಯಂ ಪೂರೈಸುವ ಭವಿಷ್ಯವಾಣಿ ಆಗಿರಬಹುದು. ನಾವು ನನಗೆ ವಯಸ್ಸಾಯಿತು ಅಂತ ನಂಬಿದ ತಕ್ಷಣ ನಮ್ಮ ಮೆದುಳಿನ ಸರ್ವೋ ಮೆಕ್ಯಾನಿಸಮ್ ಆ ನಂಬಿಕೆಯನ್ನ ವಾಸ್ತವ ಮಾಡೋಕೆ ದೇಹದ ವ್ಯವಸ್ಥೆಯನ್ನ ಕುಗ್ಗಿಸುತ್ತೆ. ಗುರಿಗಳೇ ಮನುಷ್ಯನಿಗೆ ಜೀವಶಕ್ತಿಯನ್ನ ನೀಡುತ್ತವೆ. ಇದು ನಿಜಕ್ಕೂ ನಮ್ಮನ್ನ ಆಳವಾದ ಚಿಂತನೆಗೆ ಹಚ್ಚುವಂತಹ ವಿಷಯ. ನಮ್ಮ ದೇಹದ ವಯಸ್ಸನ್ನ ಮತ್ತು ನಮ್ಮ ಸಾಮರ್ಥ್ಯವನ್ನ ನಮ್ಮ ಮನಸ್ಸೇ ನಿರ್ಧರಿಸುತ್ತೆ ಅಂದ್ರೆ, ನಾಳೆಯಿಂದ ನಾವು ನಮ್ಮ ಬಗ್ಗೆ ಏನು ಯೋಚಿಸ್ತೀವಿ ಅನ್ನೋದು ಅತ್ಯಂತ ಪ್ರಮುಖವಾಗತ್ತೆ. ಖಂಡಿತ. ನಮ್ಮ ವಯಸ್ಸು ಎಷ್ಟೇ ಆಗಿರ್ಲಿ, ನಮಗೊಂದು ಸ್ಪಷ್ಟವಾದ ಗುರಿ ಇದ್ರೆ, ನಮ್ಮ ಮೆದುಳು ನಮ್ಮನ್ನ ಸದಾ ಯುವಕರನ್ನಾಗಿ ಇಡಬಲ್ಲದು ಅನ್ನೋ ಈ ಸಕಾರಾತ್ಮಕ ಆಲೋಚನೆಯನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಈ ಒಂದು ಅದ್ಭುತವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಈ ವಿವರವಾದ ಚರ್ಚೆಯನ್ನ ಮುಕ್ತಾಯಗೊಳಿಸ್ತಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.